ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮಗೂ ಕೂಡ ನಿಮ್ಮ ಕೂದಲು ಈ ರೀತಿಯಾಗಿ ಉದ್ದವಾಗಿ ಸಿಲ್ಕಿ ಮತ್ತು ಶೈನಿಯಾಗಿ ಇರಬೇಕಂದ್ರೆ ನೀವು ರೆಗ್ಯುಲರ್ ಆಗಿ ಹೋಮ್ ರೆಮಿಡೀಸ್ನ ಬಳಸಬೇಕು. ನೋಡಿ, ನಾವು ಜಾಸ್ತಿ ಏನು ಮಾಡ್ತೇವೆ ಅಂದರೆ ಕೆಮಿಕಲ್ ಸೀರಮ್ಸ್ ಹಾಗೂ ಕೆಮಿಕಲ್ ಕಂಡೀಷ್ನರ್ ಯೂಸ್ ಮಾಡ್ತಾ ಇರ್ತೀವಿ. ಆದರೆ ನಿಮಗೆ ಗೊತ್ತಿರೋದಿಲ್ಲ, ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ನ ಬಳಸ್ಕೊಂಡು ನಾವು ನಮ್ಮ ಕೂದಲು ಆರೈಕೆಯನ್ನು ಭಾಳಷ್ಟು ಒಳ್ಳೆಯ ರೀತಿಯಲ್ಲಿ ಇಟ್ಕೊಳ್ಬೋದು. ಹಾಗೂ ಈ ಒಂದು ರೆಮಿಡಿನ ಯೂಸ್ ಮಾಡೋದ್ರಿಂದ ಕೂದಲು ಗ್ರೋತ್ ಕೂಡ ತುಂಬ ಆಗುತ್ತೆ. ಹಾಗೂ ಯಾರಿಗೆಲ್ಲ ತುಂಬಾ ಕೂದಲು ಉದುರೋ ಸಮಸ್ಯೆ ಇದೆ ಅವ್ರಿಗೂ ಕೂಡ ಖಂಡಿತವಾಗ್ಲೂ ಪರಿಹಾರ ಸಿಕ್ಕೇ ಸಿಗುತ್ತೆ. ಅದು ಕೂಡ ವಿದೌಟ್ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡದೆ. ಸೊ ಇದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊಂಡು ನೋಡಿ, ಇದರ ರಿಸಲ್ಟ್ ನೋಡಿ ನೀವೇ ಆಶ್ಚರ್ಯ ಪಡ್ಕೊಳ್ತೀರಾ. ತಡ ಮಾಡದೆ ಆ ಒಂದು ನ್ಯಾಚುರಲ್ ಆದಂಥ ರೆಮಿಡಿ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನೋಡಿ, ನಮಗೆ ಮೊದಲಿಲ್ಲಿ ಬೇಕಾಗಿರೋಂಥ ಒಂದು ಮಿಕ್ಸಿ ಬೌಲು, ಅದರ ಒಳಗಡೆ ಇವಾಗ ನಾನು ಹಾಕ್ಕೊತಾ ಇರೋವಂಥದ್ದು, ಇಲ್ಲಿ ನಾನು ತೊಗೊಂಡಿರೋವಂಥದ್ದು ದಾಸವಾಳ ಹೂವಿನ ಎಲೆಗಳು, ದಾಸವಾಳ ಗಿಡದ ಎಲೆಗಳನ್ನು ತೊಗೊಂಡಿದ್ದೀನಿ, ಹಿಬಿಸ್ಕಸ್ ಲೀವ್ಸ್. ಇದು ನೋಡಿ ವೀಕ್ಷಕರೇ, ಜನರು ಇದನ್ನು ತುಂಬಾ ಅಂದರೆ ನಾರ್ಮಲಾಗಿ ತೋತಾರೆ. ಆದರೆ ಇದು ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಬೆಸ್ಟ್ ಆದಂಥ ಇಂಗ್ರೀಡಿಯೆಂಟ್ ಇದೆ. ಆಮೇಲೆ ಇಲ್ಲಿ ನಾನು ಫ್ರೆಶ್ಗಿರುವಂಥ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಕರಿಬೇವು ನಿಮ್ಮೆಲ್ಲರಿಗೆ ಗೊತ್ತಿದೆ, ಪ್ರೀಮೇಚರ್ ಗ್ರೇ ಹೇರ್ ತಡೆಯುವಂಥ ಶಕ್ತಿ ಇಟ್ಕೊಳ್ಳುತ್ತೆ, ಜೊತೆಗೆ ಹೇರ್ ಫಾಲ್ಗಂತೂ ಫುಲ್ ಸ್ಟಾಪೇ ಹಚ್ಚಿಬಿಡುತ್ತೆ. ಆಮೇಲೆ ಇಲ್ಲಿ ನಾನು ದಾಸವಾಳದ ಹೂವು ಕೂಡ ತೊಗೊಂಡಿದ್ದೀನಿ, ಫ್ರೆಶ್ಗಿರುವಂಥ. ಸೊ ದಾಸವಾಳ ಹೂವು, ಹಿಬಿಸ್ಕಸ್ ದಾಸವಾಳ ಹೂವು ಮತ್ತು ಅದರ ಎಲೆಗಳು ನ್ಯಾಚುರಲ್ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತವೆ. ತುಂಬಾ ಬೆನಿಫಿಷಿಯರಿ ಆದಂಥ ಈ ಒಂದು ನ್ಯಾಚುರಲ್ ಹೇರ್ ಪ್ಯಾಕ್ ಇದೆ. ಖಂಡಿತವಾಗ್ಲೂ ಇದನ್ನು ವಾರಕ್ಕೆ ಒಂದು ಸಲ ಆದರೂ ನೀವು ಯೂಸ್ ಮಾಡಿದ್ರೆ ಒಂದೇ ತಿಂಗಳ ಒಳಗಡೆ ನಿಮ್ಮ ಕೂದಲು ಆರೈಕೆನ ನೋಡಿಕೊಂಡು ನೀವು ಆಶ್ಚರ್ಯ ಪಡ್ಕೋತೀರ. ಇವಾಗ ಇದ್ರ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ಸೊ ನೋಡಿ, ಈ ರೀತಿಯಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು. ನೆಕ್ಸ್ಟ್ ಇದಕ್ಕೆ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಬನ್ನಿ ನಿಮ್ಮನ್ನು ತೋರಿಸ್ಕೊಡ್ತೀನಿ. ಅದ್ರಗೋಸ್ಕರ ನೋಡಿ, ಮೊದಲು ಇಲ್ಲಿ ನಾನು ಒಂದು ಕಬ್ಬಿಣದ ಬಾಳಿಗೆಯನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು 1 ಗ್ಲಾಸಷ್ಟು ಕುಡಿಯೋ ನೀರನ್ನು ಅಂದರೆ ಫಿಲ್ಟರ್ ವಾಟ್ರನ್ನ ಹಾಕ್ಕೊಂಡಿದ್ದೀನಿ. ಇದ್ರ ಒಳಗಡೆ ಇವಾಗ ಫಸ್ಟ್ ಇಂಗ್ರೀಡಿಯೆಂಟ್ ನಾನು ಹಾಕ್ತಾ ಇರುವಂಥದ್ದು ಏನಂದರೆ ಕಾಫಿ, ಇನ್ಸ್ಟೆಂಟ್ ಆಗಿರುವಂಥ ಕಾಫಿ. ನೋಡಿ, ಸಾಮಾನ್ಯವಾಗಿ ಕಾಫಿ ನಮ್ಮ ಕೂದಲು ಆರೈಕೆನ ಒಳ್ಳೆ ಸ್ಥಿತಿಯಲ್ಲಿ ಇಡೋಕ್ಕೆ ಹೆಲ್ಪ್ ಮಾಡುತ್ತೆ, ಕೂದಲನ್ನ ಸಾಫ್ಟ್ ಸಿಲ್ಕಿ ಮಾಡುತ್ತೆ, ಹಾಗೂ ನ್ಯಾಚುರಲ್ ಡೈ ಆಗಿ ಕೆಲಸ ಮಾಡುತ್ತೆ. ಇದರಲ್ಲಿರ್ತಕ್ಕಂಥ ಕ್ಯಾಫೀನ್ ಅನ್ನೋ ಅಂಶ ನಮ್ಮ ಕೂದಲು ಆರೈಕೆ ಸಲುವಾಗಿ ತುಂಬಾ ಬೆನಿಫಿಟ್. ಸೊ ಹಾಗಾಗಿ ಅದನ್ನು ಸಹ ಇಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು 1-2 ನಿಮಿಷಗಳ ಕಾಲ. ಆಮೇಲೆ ಮತ್ತೆ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮ್ಮನ್ನು ಹೇಳ್ಕೊಡ್ತೀನಿ. ಸೊ ಕಾಫಿ ಎಷ್ಟು ಮಟ್ಟಿಗೆ ಚೆನ್ನಾಗಿ ಬಾಯ್ಲ್ ಆಗುತ್ತದೋ ನಮ್ಮ ರೆಮಿಡಿ ಕೂಡ ಅಷ್ಟು ಪವರ್ಫುಲ್ಲಾಗಿ ವರ್ಕ್ ಮಾಡೋಕ್ಕೆ ರೆಡಿ ಆಗುತ್ತದೆ. ಸೊ ನೋಡಿ, ಕಾಫಿ ಅಂತೂ ಇಲ್ಲಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ತುಂಬಾ ಸುಲಭವಾಗಿ ಇರುವಂಥ ಈ ಒಂದು ರೆಮಿಡಿ ಇದೆ. ಇವಾಗ ನೆಕ್ಸ್ಟ್ ಇದರಲ್ಲಿ ನಾನು ಹಾಕ್ತಾ ಇರೋವಂಥದ್ದು ಏನಂದರೆ ಕಲೋಂಜಿ ಪೌಡರ್ ವೀಕ್ಷಕರೇ, ನೈಜೀರಿಯಾ ಸೀಡ್ಸ್ ಪೌಡರ್. ಭಾಳಷ್ಟು ನನ್ನ ವೀಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀನಿ. ಸೊ ಕಲೋಂಜಿ ಪೌಡರ್ನ ನೀವು ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಸೊ ಈ ಒಂದು ಹಾಕ್ಕೊಳ್ಳೋದ್ರಿಂದ ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಬ್ಲ್ಯಾಕ್ ಸಾಫ್ಟ್ ಸಿಲ್ಕಿ ಆಗುತ್ತವೆ. ಸೊ ಕಲೋಂಜಿ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ 1-2 ನಿಮಿಷ ಸಲುವಾಗಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಇಲ್ಲಿ ನೋಡಿ, ಚೆನ್ನಾಗಿ ಇದು ಕುದೀತಾ ಇದೆ. ಇಲ್ಲಿ ನೋಡ್ಕೊಳ್ಬಹುದು, ಈ ರೀತಿಯಾಗಿ ಇದು ಕುದಿ ಬರಬೇಕು. ಆಮೇಲೆ ನೆಕ್ಸ್ಟ್ ಇದಕ್ಕೆ ಹೇಗೆ ಪ್ರಿಪೇರ್ ಮಾಡೋದಂತ ಅದು ಸಹ ನಿಮ್ಮನ್ನು ತೋರಿಸ್ಕೊಡ್ತೀನಿ. ವಿಡಿಯೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಅಂದರೆ ನಿಮಗೆ ಅರ್ಥ ಇಲ್ಲಿ ಆಗುತ್ತೆ ವೀಕ್ಷಕರೇ. ನೆಕ್ಸ್ಟ್ ಇದ್ರ ಒಳಗಡೆ ನಾನು ಹೇಗೆ ಹಾಕ್ತಾ ಇದ್ದೀನಿ ಅಂದರೆ ವೀಕ್ಷಕರೇ, ನಾನಿಲ್ಲಿ ಹಾಕ್ತಾ ಇದ್ದೀನಿ ಮೆಂತ್ಯ ಕಾಳು ಪುಡಿ ವೀಕ್ಷಕರೇ. ಸೊ ಮೆಂತ್ಯ ಕಾಳು ಪುಡಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ಮೆಂತ್ಯ ನಮ್ಮ ಕೂದಲು ಆರೈಕೆ ಸಲುವಾಗಿ ಎಷ್ಟು ಒಳ್ಳೆಯದಾಗಿರುತ್ತೆ. ಸೊ ಮೆಂತ್ಯನ ಹಾಗೆ ಡೈರೆಕ್ಟಾಗಿ ನಾವು ಅಪ್ಲೈ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಈ ರೀತಿಯಾಗಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಬೇಕು. ಇಲ್ಲ ಅಂದರೆ ನಿಮಗೆ ಯಾವುದೇ ಒಂದು ಆಯುರ್ವೇದಿಕ್ ಶಾಪ್ನಲ್ಲಿ ಕೂಡ ಈ ರೀತಿಯಾಗಿ ಮೆಂತ್ಯ ಕಾಳು ಪುಡಿ ಸಿಗುತ್ತೆ. ಸೊ ಇದು ತುಂಬಾ ವೈಟಮಿನ್ ಸಿ ರಿಚ್ ಇದೆ, ಐರನ್ ರಿಚ್ ಇದೆ, ಹಾಗೂ ಇದರಲ್ಲಿರ್ತಕ್ಕಂಥ ನಿಕೋಟಿನಿಕ್ ಆ್ಯಸಿಡ್ ನಮ್ಮ ಕೂದಲನ್ನ ತುಂಬಾ ಸ್ಟ್ರಾಂಗ್ ಮಾಡುತ್ತೆ, ಹಾಗೂ ಕೂದಲು ಉದುರೋ ಸಮಸ್ಯೆಯಿಂದ ನಮಗೆ ಬಚಾವ ಮಾಡುತ್ತೆ. ಸೊ ನೋಡಿ, ಇಲ್ಲಿ ಹಾಕಿರುವಂಥ ಇಂಗ್ರೀಡಿಯೆಂಟ್ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತವೆ ನೋಡಿ. ಆಮೇಲೆ ನೆಕ್ಸ್ಟ್ ಇಲ್ಲಿ ನಾವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಆ ಒಂದು ಪೇಸ್ಟನ್ನ ಇಲ್ಲಿ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಗಂಟು ಲಂಪ್ಸ್ ಆಗದಂಗೆ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಿಕೊಂಡು
ಅದನ್ನು ಸಹ ಬಾಯ್ಲ್ ಮಾಡ್ಕೊತ ಹೋಗಬೇಕು. ಸೊ ಈ ಒಂದು ನ್ಯಾಚುರಲ್ ಆಗಿರುವಂಥ ಪ್ಯಾಕ್ ಇದೆ, ಇದರಿಂದ ನಿಮ್ಮ ಕೂದಲು ಉದುರೋ ಸಮಸ್ಯೆ ಕಡಿಮೆ ಆಗುತ್ತೆ, ಕೂದಲಿನಲ್ಲಿರ್ತಕ್ಕಂಥ ಡ್ರೈನೆಸ್ ಫ್ರೀಸಿನೆಸ್ ಕಡಿಮೆ ಆಗುತ್ತೆ, ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೂ ಕೂದಲಿನಲ್ಲಿ ಒಂದು ಹೊಸ ಶೈನ್ ಬರುತ್ತೆ. ಜೊತೆಗೆ ಕೂದಲು ತುಂಬಾ ಒಳ್ಳೆ ರೀತಿಯಲ್ಲಿ ಬೆಳೆಯೋಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ, ಹಾಗೂ ಕೂದಲನ್ನ ನ್ಯಾಚುರಲ್ ಆಗಿ ಕಂಡೀಷ್ನರ್ ಮಾಡುತ್ತೆ. ಸೊ ಎಷ್ಟೊಂದು ಬೆನಿಫಿಟ್ ಇದೆ ನೋಡಿ ಈ ಒಂದೇ ಒಂದು ರೆಮಿಡಿಯಲ್ಲಿ. ಸೊ ಖಂಡಿತವಾಗ್ಲೂ ವಾರಕ್ಕೆ ಒಂದು ಸಲ ಅಂತೂ ತಲೆ ಸ್ನಾನ ಮಾಡೇ ಮಾಡ್ತೀವಿ. ಸೊ ವಾರಕ್ಕೆ ಒಂದು ಸಲ ತಲೆ ಸ್ನಾನ ಮಾಡೋ ಮುಂಚೆ ಬರೀ ಒಂದು ಅರ್ಧ ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಬಿಫೋರ್ ದ ಬಾತ್ ಒಂದು ಹಾಫ್ ಆನ್ ಅವರ್ ಮುಂಚೆ ಇದನ್ನು ಅಪ್ಲೈ ಮಾಡಿಕೊಂಡ್ರೆ ಸಾಕು, ಬೆಸ್ಟ್ ಆದಂಥ ರಿಸಲ್ಟ್ನ ಪಡ್ಕೋತೀರ ವೀಕ್ಷಕರೇ. ಸೊ ನೋಡಿ, ಇದು ಚೆನ್ನಾಗಿ ಇಲ್ಲಿ ಬಾಯ್ಲ್ ಆಗಿದೆ, ಇಲ್ಲಿ ನೀವು ನೋಡ್ಕೊಳ್ಬಹುದು. ನೆಕ್ಸ್ಟ್ ಇದನ್ನು ಆಫ್ ಮಾಡಿಕೊಂಡು ನಾನು ರೆಸ್ಟ್ ಮಾಡೋಕ್ಕೆ ಇಡ್ತೀನಿ. ಸೊ ಒಂದು ಅರ್ಧ ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ಚೆನ್ನಾಗಿ ಸ್ಮೂತ್ ಇರುವಂಥ ಹೇರ್ ಪ್ಯಾಕ್ ಇಲ್ಲಿ ರೆಡಿ ಆಗಿದೆ. ಸೊ ಇದರಿಂದ ನಿಮ್ಮ ಕೂದಲು ಕೂಡ ಕಪ್ಪು ಕೂಡ ಆಗುತ್ತೆ ವೀಕ್ಷಕರೇ, ಅಷ್ಟೊಂದು ಒಳ್ಳೆ ಆಗಿರುವಂಥ ಈ ಒಂದು ರೆಮಿಡಿ ಇದೆ. ಸೊ ತಲೆ ಸ್ನಾನಕ್ಕೂ ಒಂದು ಅರ್ಧ ಗಂಟೆ ಮುಂಚೆ ಹಚ್ಕೊಳ್ಳಿ, ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಒಂದೇ ತಿಂಗಳು ಒಳಗಡೆ ನೀವೇ ಡಿಫ್ರೆನ್ಸ್ ಕಾಣ್ತೀರಾ. ಆದರೆ ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು, ಒಂದೇ ಸಲ ಯೂಸ್ ಮಾಡ್ಕೊಂಡು ಬಿಟ್ಟರೆ ರಿಸಲ್ಟ್ ಸಿಗೋದಿಲ್ಲ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಲೈಕ್ ಶೇರ್ ಮಾಡಲು ಮರೆಯಬೇಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ನ್ಯಾಚುರಲ್ ಆದಂಥ ರೆಮಿಡಿ ಜೊತೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ವೀಕ್ಷಕರೇ, ಧನ್ಯವಾದಗಳು, ಥ್ಯಾಂಕ್ ಯು.